ವಿಜಯನಗರ ಚಾನೆಲ್ ಹೊಸಪೇಟೆ. ವಾರ್ತೆಗಳ ಪ್ರಾಯೋಜಕರು ಆರ್ಜೆ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ವಿಜಯನಗರ ಹಿಲ್ಸ್, ಪ್ರಾಪ್ ಬುಲ್ಸ್, ಹೊಸಪೇಟೆ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ನಾನು ಭುವನ ನವೀನ್ ಕುಮಾರ್. ಇದೀಗ ಹೆಡ್ಲೈನ್ಸ್. ಕಾಲುವೆಗಳಿಗೆ ಕಸ ಹಾಕದಂತೆ ಬ್ಯಾರಿಕೇಡ್ ಮೆಸ್ ಹಾಕಿದ ಹೊಸಪೇಟೆಯ ನಗರಸಭಾ ಅಧಿಕಾರಿಗಳು. ಬರ ಪರಿಸ್ಥಿತಿ ಪರಿಶೀಲನೆ ನಡೆಸಿದ ವಿಜಯನಗರ ಜಿಲ್ಲಾ ಪಂಚಾಯತ್ ಸಿಇಒ. ದೆಹಲಿ ಪೊಲೀಸರ ವಿರುದ್ಧ ಹೊಸಪೇಟೆಯಲ್ಲಿ ಎಐಡಿಎಸ್ಒ ಆಕ್ರೋಶ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರವರು ರಾಜೀನಾಮೆ ಪಡೆಯಬೇಕೆಂದು ಸಿಪಿಐಎಂ ವತಿಯಿಂದ ನಡೆಸಲಾದ ಪ್ರತಿಭಟನೆ. ಹಡಗಲಿಯಲ್ಲಿ ಸಿಎನ್ಜಿ ಇಂಧನ ಸೋರಿಕೆ, ತಪ್ಪಿದ ಭಾರೀ ಅನಾಹುತ. ಅಂತೂ ಇಂತೂ ತೆರೆಕಂಡ ತಮಿಳುನಾಡಿನ ಮುಖ್ಯಮಂತ್ರಿಯವರ ಕೊನೆಯ ಚಿತ್ರ. ಈಗ ವಾರ್ತೆಗಳ ವಿವರ. ಹೊಸಪೇಟೆ ನಗರದಲ್ಲಿ ಬರುವ ಕಾಲುವೆಗಳಿಗೆ ಸಾರ್ವಜನಿಕರು ಕಸ ಹಾಕುವುದನ್ನು ತಡೆಯಲು ನಗರಸಭಾ ಅಧಿಕಾರಿಗಳು ಹೊಸ ಯೋಜನೆಯನ್ನು ಕೈಗೊಂಡಿದ್ದಾರೆ. ಈ ವೇಳೆ ನಗರಸಭಾ ಪೌರಾಯುಕ್ತರು ಮಾತನಾಡಿ, ಹೊಸಪೇಟೆ ನಗರದ ಡ್ಯಾಂ ರಸ್ತೆಯಲ್ಲಿ ಬರುವ ಬಸವಣ್ಣ ಕೆನಾಲ್ಗೆ ಫೆನ್ಸಿಂಗ್ ಹಾಕಲಾಗುತ್ತಿದೆ. ಇದರಿಂದ ಜನರು ಇಲ್ಲಿ ತ್ಯಾಜ್ಯವನ್ನು ಎಸೆಯುವುದು ಕಡಿಮೆಯಾಗುತ್ತದೆ. ನಗರದಲ್ಲಿ ಈ ರೀತಿ 3 ಕಡೆಗಳಲ್ಲಿ ಮಾಡಲಾಗುತ್ತಿದೆ ಎಂದು ತಿಳಿಸಿದರು.
ಒಗಿಬೇಡ ಅಂತ ಹೇಳ್ರಿ. ಹಾಂ ಸರ್, CC ಕ್ಯಾಮ್ರಾ ಕಸ ಹಾಕಿ ರಿಫ್ಲೆಕ್ಟರ್ ಒಂದು ರೊಟೇಟ್ CC ಕ್ಯಾಮ್ರಾ ಯಾಕಂದರೆ ಯಾವ ಬೇಕಾಗುತ್ತೆ. ಯಾಕಂದ್ರೆ ಈ ಕಾಲುವೆ ಐತಲ್ಲ ಕೆಲವೊಂದು ಆಗ್ತದೆ, ಆಮೇಲೆ ಯಾವನ ಬೀಳೋವು ಅವು ಇವು ಎಲ್ಲದಕ್ಕೂ ಒಂದು ನಮ್ಮದು ಇದಕ್ಕೆ ಕಸ ಹಾಕಿ ಯಾಕೆ ಅಳವಡಿಸಕತ್ತಾರೆ? ಇದು ನಗರಸಭೆ ವತಿಯಿಂದ ನಾಗಪ್ಪ ಕಟ್ಟೆಯಲ್ಲಿರ್ತಕ್ಕಂಥ ಬಸವ ಕೆನಾಲಿಗೆ ಕಸ ಎಸಿಬಾರ್ದು ಅಂತೇಳಿ ಜನರಿಗೆ ಅರಿವು ಮೂಡಿಸಲಿಕ್ಕೆ ಮತ್ತು ನಂತರ ಕಸ ಎಸಿಬಾರ್ದು ಅಂತೇಳಿ ಒಂಥರ ಬ್ಯಾರಿಕೇಡ್ ಥರ ಅಳವಡಿಸಿದ್ವಿ. ಇದ್ರ ಮುಖಾಂತರ ಜನರಿಗೆ ಇಲ್ಲೊಂದು ಸೂಚನಾ ಫಲಕ ಬರುತ್ತೆ, ಇಲ್ಲಿ ಯಾರು ಕಸ ಎಸಿಬಾರ್ದು ಅಂತ ಸೂಚನಾ ಫಲಕ ಬಂದು ನಂತರ ಒಂದು ಡಿಸೈನ್ ಆದಂಥ ಒಂದು ಇದು ಬರುತ್ತೆ. ಹಾಗೆ ಈ ಥರ ನಾವು ಟೋಟಲ್ 3 ಕಡೆ ಅಳವಡಿಸ್ತಾ ಇದ್ವಿ ಇದನ್ನು, ಧೋಬಿಘಾಟ್ ಹತ್ರ ಮತ್ತು ನಂತರ ಹಂತವಾಗಿ ಅಲ್ಲಿ ಇದರ ಬೈಪಾಸ್ ಕೆನಾಲ್ ಹತ್ರ ಕೂಡ ಅಳವಡಿಸ್ತಾ ಇದ್ದೀವಿ. ಇದ್ರ ಉದ್ದೇಶ ಇಷ್ಟೇ, ಜನರು ಇಲ್ಲಿ ಕಸನ ಥ್ರೋ ಮಾಡಬಾರ್ದು ಅಂದರೆ ಸಾಲಿಡ್ ವೇಸ್ಟನ್ನು ಥ್ರೋ ಮಾಡಬಾರ್ದು ಅಂತೇಳಿ ಈ ಥರ ಒಂದು ಅವೇರ್ನೆಸ್ ಕಾರ್ಯಕ್ರಮಕ್ಕೊಂದು ಇದನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಹಾಗೆ ಬಸವ ಕೆನಾಲ್ ಸೇರ್ತಕ್ಕಂಥ ನೀರನ್ನು ತಡೆಗಟ್ಟಲಿಕ್ಕೆ ಈಗಾಗಲೇ ಅಲ್ಲಿ ಧೋಬಿಘಾಟಲ್ಲಿರ್ತಕ್ಕಂಥ ಕೆಲವೊಂದು ಮನೆಗಳಿಂದ ಕನೆಕ್ಷನ್ ಇದ್ದು, ಯೂಸಿಡಿ ಕನೆಕ್ಷನ್ಸು ಮತ್ತು ಆಮೇಲೆ ಬಟ್ಟೆ ಕನೆಕ್ಷನ್ಸ್ ಅವನ್ನೆಲ್ಲ ಕಟ್ ಮಾಡಿ ಜನರಿಗೆ ಯೂಸಿಡಿ ಕನೆಕ್ಷನ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಹಾಗೆ ಹಂತವಾಗಿ ಬಸವ ಕೆನಾಲ್ ಸೇರ್ತಕ್ಕಂಥ ನೀರನ್ನು ತಡೆಗಟ್ಟಲಿಕ್ಕೆ ಈಗಾಗಲೇ ಯೂಸಿಡಿ ಕನೆಕ್ಷನ್ ಮಾಡಲಿಕ್ಕೆ ಒಂದು 23 ಕೋಟಿ ವೆಚ್ಚದಲ್ಲಿ NGTಯಿಂದ ಮಿಸ್ಸಿಂಗ್ ಮಿಕ್ಸ್ ಕಾಮಗಾರಿಯನ್ನು ಕೈಗೊಳ್ಳಲಾಗಿರುತ್ತೆ. ಈಗಾಗಲೇ PHC ಕ್ಯಾಂಪಲ್ಲಿ ವರ್ಕ್ ಸ್ಟಾರ್ಟ್ ಆಗಿದೆ. ನಂತರ ನಗರೋತ್ಥಾನ ಹಂತ 4ರಲ್ಲೂ ಕೂಡ 8 ಕೋಟಿ ಅನುದಾನದಲ್ಲಿ ಇಡೀ ಸಿಟಿ ಒಳಗಡೆ ನಾವು ಈಗಾಗಲೇ ಮಿಸ್ಸಿಂಗ್ ಮಿಕ್ಸ್ ಕಾಮಗಾರಿಯನ್ನು ಕೈಗೊಂಡಿದ್ದೀವಿ. ಇದರಿಂದ ನಾವು ಕೆನಾಲ್ಗೆ ಅಂದರೆ ಜಲಮೂಲಗಳನ್ನು ಮಲಿನ ಮಾಡದೇ ಇರೋ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ನಾವು ಈಗಾಗಲೇ ಸೂಕ್ತ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಆಮೇಲೆ ವಾಹನಗಳು ಕೂಡ ಓಡಾಡ್ತವೆ, ಆ ನಿಟ್ಟಿನಲ್ಲಿ ಕೂಡ ಇದಕ್ಕೆ ಸೇಫ್ಟಿ ಅಂತಲೇ ಹೇಳ್ಬೋದು. ಇದು ಕೂಡ ವಾಹನ ಓಡಾಡೋದಕ್ಕೆ ಸೇಫ್ಟಿ ಆಗುತ್ತೆ. ನೈಟಲ್ಲಿ ಕೂಡ ಇದು ರಿಫ್ಲೆಕ್ಟ್ ಅಳವಡಿಸಲಿಕ್ಕೆ ಒಂದು ವ್ಯವಸ್ಥೆ ಕ್ರಮ ಕೈಗೊಳ್ತೀವಿ. ಕೂಡ್ಲಿಗಿ, ಕೊಟ್ಟೂರು ಹಾಗೂ ಹಗರಿಬೊಮ್ಮನಹಳ್ಳಿ ತಾಲೂಕುಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ. ಆದರೆ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಭಾಗದಲ್ಲಿ ಕಳೆದ 2 ತಿಂಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಸಮಸ್ಯೆ ಇರುವ ಪ್ರದೇಶಗಳಲ್ಲಿ 46 ಖಾಸಗಿ ಬೋರ್ವೆಲ್ಗಳ ಮೂಲಕ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಸಿಇಒಗಳಾದ ಮಹಮ್ಮದ್ ಅಕ್ರಮ್ ಶಾರ್ ಅವರು ತಿಳಿಸಿದರು. ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಇವತ್ತು 4,000 ಜನ ಎಂಗೇಜ್ ಆಗಿದೆ. ಯುಕ್ತ ದರನಲ್ಲಿ ಕ್ರಿಯಾ ಯೋಜನೆ ಅಪ್ರೂವ್ ಆಗ್ತಾ ಇದೆ. ನಮ್ಮ ಇವಾಗ ಸದ್ಯಕ್ಕೆ 318 ಕಾಮಗಾರಿ ಇದ್ದಾವೆ. ಈ ಊರಿನಲ್ಲಿ ಕೂಡ ನಾವು ಕ್ರಿಯಾ ಯೋಜನೆ ಅಪ್ರೂವ್ ಮಾಡಿದ್ದೀವಿ. ನಾಳೆ ನಾರಿದಿಂದ ಜಾಸ್ತಿ ಜನ ಸೇರಿಸಬಹುದು, 10,000 15,000 ಜಿಲ್ಲೆನಲ್ಲಿ. ಆಮೇಲೆ ಈಗ ರೀಸೆಟ್ಟಿಂಗ್ ಜುಲೈ 1ರಿಂದ ಶುರು ಆಗಿದೆ. ಈ ತಿಂಗಳು 25 ತಾರೀಕು ನಂತರ ಮ್ಯಾಕ್ಸಿಮಮ್ ಜನ ಸೇರಿಸಬಹುದು ಅಂತ. ಈಗ ಕುಡಿಯೋ ನೀರಿನ ಸಮಸ್ಯೆ ಏನಾದರೂ ಉದ್ಭವ ಆಗಿದೆ? ನಾನು ಸದ್ಯಕ್ಕೆ ಇವಾಗ ಕುಡಿಯೋ ನೀರ್ದು ನಾವು ಬೋರ್ವೆಲ್ ಹೈರಿಂಗ್ ಮುಖಾಂತರ ಮ್ಯಾನೇಜ್ ಮಾಡ್ತಿದ್ದೀವಿ. ನಮ್ಮ ಜಿಲ್ಲೆನಲ್ಲಿ 46 ಬೋರ್ವೆಲ್ ಹೈರ್ ಮಾಡಿದ್ದೀವಿ 36 ವಿಲೇಜ್ನಲ್ಲಿ. ಸ್ಪೆಷಲಿ ಅರಸೀಕೆರೆ ಭಾಗದಲ್ಲಿ ಜಾಸ್ತಿ ಸಮಸ್ಯೆ ಇದೆ. ಬಾಕಿದ್ದು ಇವಾಗ ಸದ್ಯಕ್ಕೆ ಇಲ್ಲಿ ಕೂಡ್ಲಿಗಿ ತಾಲೂಕಿನಲ್ಲಿ ಪವಾಗರ ಸ್ಕೀಮ್ದಿಂದ ನೀರು ಕೊಡ್ತಾ ಇದ್ದೀವಿ. ಅದು ಇವಾಗ ನೀರು ಶುರು ಆಗ್ತಾ ಇದೆ, ನಡೀತಾ ಇದ್ದಾವೆ. ಕೂಡ್ಲಿಗಿ ತಾಲೂಕಿನಲ್ಲಿ ಸಮಸ್ಯೆ ಇಲ್ಲ ಸದ್ಯಕ್ಕೆ. ಹಾಸ್ಪಿಟಲ್ನಲ್ಲಿ ಕೂಡ ಅಷ್ಟು ಇಲ್ಲ. ಬಟ್ ಹರಪ್ನಲ್ಲಿ ಅರಸೀಕೆರೆ ಭಾಗದಲ್ಲಿ ಇದೆ. ಅದು 2 ತಿಂಗಳಿಂದ ಖಾಸಗಿ ಬೋರ್ವೆಲ್ ಮುಖಾಂತರ ಸಪ್ಲೈ ಮಾಡ್ತಿದ್ದೀವಿ. ಸರ್, ಈ ಗುಳೆ ಹೋದ ಮಕ್ಕಳ ಶಾಲೆ ವಿಚಾರ ಸೊ ಅದಾಗೆ ಆ್ಯಕ್ಚುಲಿ 2 ದಿನ ಮುಂಚೆ ನ್ಯೂಸ್ ಪೇಪರ್ನಲ್ಲಿ ಕೂಡ ಬಂದಿತ್ತು, 1 ಲೆತ್ ರಿಪೋರ್ಟು ಕಮಲಾಪುರದಿಂದ ಹೋಗಿದೆ ಅಂತ. ಅದ ನಂತರ ನಾವು ಎಲ್ಲ PDO ಮತ್ತು EOಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ. BO ಜೊತೆಗೆ
ಊರು ಹೋಗಿ ಒಂದು ರಿಪೋರ್ಟ್ ಕೊಡಿ ಅಂತ. ಅದು ನಂತರ DC ಮೇಡಮ್ ಹೇಳಿದಾಗ ನಾವು ಕುತ್ಕೊಂಡು ಏನು ವ್ಯವಸ್ಥೆ ಮಾಡಬಹುದು ಅಂತ, ಹಾಸ್ಟೆಲ್ನಲ್ಲಿ ಸೇರಿಸಬಹುದಾ ಅಥವಾ ಈ ಥರ ಪ್ರಯತ್ನ ಮಾಡೋದಂತ ನಾವು ತೀರ್ಮಾನ ಮಾಡಿದ್ದೇವೆ. ಶಾಕ್ ಬಟನ್, ಪೆಲ್ಲೆಟ್ ಗನ್ ಬಳಸಿ ದೌರ್ಜನ್ಯ ಎಸಗಿದ ದೆಹಲಿ ಪೊಲೀಸರ ವಿರುದ್ಧ ಎಐಡಿಎಸ್ಒ ವಿಜಯನಗರ ಜಿಲ್ಲಾ ಸಮಿತಿ ವತಿಯಿಂದ ಹೊಸಪೇಟೆಯ ತಾಲೂಕು ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನೀಟ್ ಪರೀಕ್ಷಾ ಅಕ್ರಮ ಹಾಗೂ ಭ್ರಷ್ಟಾಚಾರವನ್ನು ವಿರೋಧಿಸಿ ನವದೆಹಲಿಯಲ್ಲಿ ಶಾಂತಿಯುತವಾಗಿ ಹೋರಾಟ ಮಾಡುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ದೆಹಲಿ ಪೊಲೀಸರು ನಡೆಸಿದ ಅಮಾನುಷ ಲಾಠಿ ಚಾರ್ಜ್, ಟಿಯರ್ ಗ್ಯಾಸ್, ಪೆಲೆಟ್ ಗನ್ಸ್ ಪ್ರಯೋಗ ಹಾಗೂ ಶಾಕ್ ಬಟನ್ ಬಳಸಿ ಎಸಗಿದ ದೌರ್ಜನ್ಯವನ್ನು ತೀವ್ರವಾಗಿ ಖಂಡಿಸಲಾಯಿತು. ಪ್ರತಿಭಟನೆಯ ನಂತರ ಹೊಸಪೇಟೆಯ ತಹಶೀಲ್ದಾರರ ಮೂಲಕ ದೇಶದ ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿರುವ ದೆಹಲಿ ಪೊಲೀಸರಿಗೆ ಧಿಕ್ಕಾರ, ಧಿಕ್ಕಾರ. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿರುವ ದೆಹಲಿ ಇಡೀ ದೇಶವ್ಯಾಪಿ ನೀಟ್ ಸ್ಕ್ಯಾಮ್ ಆಗಿರೋದ್ರ ವಿರುದ್ಧ ಹೋರಾಟಗಳು ನಡೀತಾ ಇದೆ. ದೆಹಲಿಯ ಜಂತರ್ ಮಂತರಲ್ಲಿ 20ನೇ ತಾರೀಕು ಪಾರ್ಲಿಮೆಂಟ್ ಮಾರ್ಚ್ಗೆ ಕರೆ ಕೊಟ್ಟಿತ್ತು. ಅಲ್ಲಿ ಶಾಂತಿಯುತ ಪ್ರತಿಭಟನೆ ಮಾಡ್ತಿದ್ದಂಥ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು, ಕೆಲವು ಪೊಲೀಸರು ಅಲ್ಲದೆ ಇರುವಂಥವರು ಸಹ ಸಿವಿಲ್ ಡ್ರೆಸ್ಸಲ್ಲಿ ಲಾಠಿ ಚಾರ್ಜ್ ಮಾಡಿದ್ದಾರೆ, ಕಲ್ತಾಂಡ್ ಹಾಕಿದ್ದಾರೆ, ಅಶ್ರುವಾಯು ಹಾಕಿದ್ದಾರೆ. ಇವತ್ತು ಕೂಡ ನೀವು ಗಮನಿಸ್ತಿರ್ಬೋದು, ಇವತ್ತು ಕೂಡ ಆ ರೀತಿ ಹಿಂಸಾಚಾರ ನಡೆದಿದೆ. ಇದರ ವಿರುದ್ಧ ನಾವು ಇಡೀ ದೇಶವ್ಯಾಪಿ ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಹೋರಾಟಗಳು ಮಾಡಿ ಈ ಕ್ರಮನ ಖಂಡಿಸ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ನಮ್ಮ ದೇಶದಲ್ಲಿ ಒಂದು ಪರಂಪರೆ ಇದೆ, ಏನೋ ಒಂದು ತಪ್ಪಾದಾಗ ಆ ತಪ್ಪನ್ನ ರಾಜಕಾರಣಿಗಳು ಒಪ್ಪಿಕೊಂಡು ನನ್ನ ಕಡೆಯಿಂದ ತಪ್ಪಾಗಿದೆ ಅನ್ನೋದನ್ನ ಒಪ್ಪಿಕೊಂಡು ಅದನ್ನು ಸರಿಪಡಿಸೋದ್ರ ಕಡೆ ಗಮನ ಹಾಕಬೇಕು. ಬಟ್ ಇಲ್ಲಿ ಒಪ್ಕೊಳ್ಳೋದಿರಲಿ, ಇಷ್ಟು ಪ್ರತಿಭಟನೆ ನಡೀತಾ ಇದ್ರು ಸಹ 23 ಲಕ್ಷ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದ್ರು, 21 ಮಕ್ಕಳು ಪ್ರಾಣ ಬಿಟ್ಟರು. ಇಡೀ ಪ್ರಪಂಚದಾದ್ಯಂತ ಇಡೀ ದೇಶಕ್ಕೆ ಚೀಮಾರಿ ಹಾಕಿ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ ಇಂಡಿಯಾದ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಅಂತ. ಇಷ್ಟು ನಡೆದ್ರು ಸಹ ನಮ್ಮ ಶಿಕ್ಷಣ ಸಚಿವರಾಗ್ಲಿ, ನಮ್ಮ ಪ್ರಧಾನಮಂತ್ರಿಗಳಾಗ್ಲಿ ಇದ್ರ ಬಗ್ಗೆ ಯಾವುದೇ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಯಾವುದೇ ಮಾತು ಆಡ್ತಾ ಇಲ್ಲ. ಅದಕ್ಕೆ ನಾವು ಎಐಡಿಎಸ್ ಇಂದ ಆಗ್ರಹಿಸೋದೇನಂತಂದ್ರೆ ಈ ಕೂಡಲೇ ಇದರ ನೈತಿಕ ಹೊಣೆ ಹೊತ್ತು ಶಿಕ್ಷಣ ಸಚಿವರು ರಿಸೈನ್ ಮಾಡಬೇಕು, NTA ಸ್ಕ್ರಾಪ್ ಮಾಡಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ತನಿಖೆಯಾಗಿ ಸ್ಟಿಂಜೆಂಟ್ ಪನಿಷ್ಮೆಂಟ್ ಆಗಬೇಕು. ವಿದ್ಯಾರ್ಥಿಗಳ ಮೇಲೆ ಯಾರು ಈ ರೀತಿ ಹಲ್ಲೆ ಮಾಡಿದ್ದಾರೆ ಅವ್ರ ಮೇಲೂ ಕೂಡ ಆಕ್ಷನ್ ತಗೋಬೇಕು ಅಂತ ಈ ಮೂಲಕ ಆಗ್ರಹಿಸ್ತಾ ಇದೆ. ನಾನು ಗೌರ್ಮೆಂಟ್ PU ಕಾಲೇಜಲ್ಲಿ ಸೈನ್ಸ್ ಮಾಡ್ತಾ ಇದ್ದೀನಿ. ಈಗ ನೀಟ್ ಎಕ್ಸಾಮ್ ಬಗ್ಗೆ 3 ಸಲ ಸ್ಕ್ಯಾಮ್ ಆಗಿ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಅವರು ಬರ್ದಿರೋ ಇದಕ್ಕೆ ಪ್ರೆಸರ್ ಆಗಿ ತುಂಬಾ ಜನ ಸತ್ತೋಗಿದ್ದಾರೆ ಅಂತ ಗೊತ್ತಾಯ್ತು. ಆದ್ರೆ ಈಗ ಮುಂದೆ ನಾವು ನೀಟ್ ಎಕ್ಸಾಮ್ ಬರಿಬೇಕು, ನಾವು ಬರಿತೀವಿ, ಮುಂದೆ ನಮಗೂ ಆಗುತ್ತೆ. ಆದ್ರೆ ಇಷ್ಟು ಜನ ಎಕ್ಸಾಮ್ ಬರ್ದಿದ್ದಾರೆ, ಅವರಿಗೆ ಪ್ರಾಬ್ಲಮ್ ಆಗಿದೆ, ನಾಳೆ ನಮಗೆ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಇಷ್ಟೆಲ್ಲ ಸ್ಕ್ಯಾಮ್ ಮಾಡ್ತಿದ್ದಾರೆ. ಕಷ್ಟಪಟ್ಟು ಬಡವ್ರ ಮನೆಯಿಂದ ಓದ್ಕೊಂಡು ಬಂದಿರೋ ಮಕ್ಕಳು ಓದಿ ಎಷ್ಟೋ ಕಷ್ಟಪಟ್ಟು ಬರ್ತಿರ್ತಾರೆ. ಆದ್ರೆ ಅವರಿಗೆ ಈ ತರ ಅನ್ಯಾಯ ಆದ್ರೆ ನಾವು ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ರೆ ಅದು ತಪ್ಪ? ನಮಗೆ ನ್ಯಾಯ ಸಿಗ್ಬೇಕಲ್ಲ. ನಾವು ಬಡವ್ರ ಮಕ್ಕಳಾಗಿ ಓದ್ತಿರ್ತೀವಿ, ಕಷ್ಟಪಟ್ಟಿರ್ತೀವಿ, ಹಗಲು ರಾತ್ರಿ ಅಪ್ಪ ಅಮ್ಮನಿಗೋಸ್ಕರ ಎಷ್ಟೋ ಇದು ಮಾಡಿರ್ತೀವಿ. ಈ ತರ ಅನ್ಯಾಯ ಮಾಡಿ ಸ್ಕ್ಯಾಮ್ ಮಾಡಿ ಯಾರೋ ಕ್ವಶನ್ ಪೇಪರ್ನ ಇದು ಮಾಡಿ ಅವರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಇಲ್ಲ. ನಾವು ಇಷ್ಟೆಲ್ಲ ಕಷ್ಟಪಟ್ಟು ನ್ಯಾಯ ಕೇಳಕ್ ಹೋದ್ರೆ ನಮಗೆ ಪೊಲೀಸರು ಈ ತರ ಅನ್ಯಾಯ ಮಾಡಿದ್ರೆ ನಾಳೆ ನಮಗೂ ಅನ್ಯಾಯ ಆಗುತ್ತೆ. ಈ ತರ ಮಾಡಬಾರ್ದು ಅಂತ ನಾನು ಕೇಳ್ತಾ ಇದ್ದೀನಿ. ಮತ್ತೆ ಸರ್ಕಾರದವರಿಗೆ ನಮಗೆ ನ್ಯಾಯ ಸಿಗ್ಲಿ, ನಾವು ನಮ್ಮ ಮುಂದೆ ಇರೋರು ಮತ್ತೆ ನಮ್ಮ ಹಿಂದೆ ನೆಕ್ಸ್ಟ್ ಓದೋರು ಕೂಡ ಅವರಿಗೂ ನ್ಯಾಯ ಸಿಗ್ಲಿ ಅಂತ ನಾನು ಕೇಳ್ತಾ ಇದ್ದೀನಿ. 18 ದಿನಗಳಿಂದ ಅನಿರ್ದಿಷ್ಟಾವಧಿ ಉಪವಾಸ ನಿರತವಾಗಿರುವ ಸೋನಂ ವಾಂಗ್ಚುಕ್ ರವರ ಅಭಿಪ್ರಾಯ ಕೇಳದೆ ಮತ್ತು ಬೇಡಿಕೆ ಈಡೇರಿಸದೆ ಬಲವಂತವಾಗಿ ಕರೆದೊಯ್ದ ಕೇಂದ್ರ ಸರ್ಕಾರದ ವಿರುದ್ಧ ಹಾಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರವರು ರಾಜೀನಾಮೆ ನೀಡಬೇಕೆಂದು ಸಿಪಿಐಎಂ ಪಕ್ಷದ ವತಿಯಿಂದ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಕೇಂದ್ರ ಸರ್ಕಾರ ಭವಿಷ್ಯವನ್ನು ಹಾಳು ಮಾಡುತ್ತಿರುವ ಕೇಂದ್ರ ಸರ್ಕಾರ ನೀಟ್ ರದ್ದಾಗಲೇಬೇಕು.
ಪರೀಕ್ಷೆ ನೀಟ್ ರದ್ದಾಗಲೇಬೇಕು. ನೀಟ್ ಪರೀಕ್ಷೆ ರದ್ದಾರ ನೀಟ್ ಪರೀಕ್ಷೆ ರದ್ದಾಗಲೇಬೇಕು. ಕೇಂದ್ರ ಸಚಿವ ಶಿಕ್ಷಣ ರಾಜೀನಾಮೆ ಕೊಡಲೇಬೇಕು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ಚಿತ್ರವನ್ನು ಬಲವಂತವಾಗಿ ಎಳೆದ ಕೇಂದ್ರ ಸರ್ಕಾರ ಕೇಳಿದಿಕ್ಕಾರ. ಆಗಿರ್ತಕ್ಕಂಥ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ವಿದ್ಯಾರ್ಥಿಗಳ ಭವಿಷ್ಯ ಜೊತೆಗೆ ಆಟವಾಡ್ತಕ್ಕಂಥ ಕೇಂದ್ರ ಸರ್ಕಾರ ಕೇಳಿದಿಕ್ಕಾರ. ಸಿಪಿಎಂ ಪಕ್ಷದ ಹೋರಾಟಕ್ಕೆ ಜಯವಾಗಲಿ. ಒಂದು ವೇಳೆ ವ್ಯವಸ್ಥೆಯನ್ನ ಖಾಸಗೀಕರಣ ಮಾಡೋದ್ರ ಮೂಲಕ ಇವತ್ತು ಬಿಸಿನೆಸ್ ಸೆಂಟರ್ಗಳನ್ನ ತೆಗಿಲಿಕ್ಕೆ ಕೇಂದ್ರದ ಸಚಿವರಾದಾಗಿ ಎಂಎಲ್ಎಗಳಾದಾಗಿ ಎಂಪಿಗಳಾದಾಗಿ ಇವತ್ತು ಕೇಂದ್ರ ಸೆಂಟರ್ಗಳನ್ನ ತೆಗೆದಿರ್ತಕ್ಕಂಥ ನೋಡಬಹುದು. ಇದು ಬಹಳ ಮುಖ್ಯವಾಗಿ ಹೇಳೋದಾದ್ರೆ ಕೇಂದ್ರದ ಒಂದು ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ಮೊನ್ನೆ ನಡೆದಂತ ನೀಟ್ ಒಂದು ಪ್ರಶ್ನೆ ಪತ್ರಿಕೆ ಈಗ ಒಂದು ಬಾರಿ ಅಲ್ಲ 2-3 ಬಾರಿ ಇವತ್ತು ಸೋರಿಕೆ ಆಗಿರ್ತಕ್ಕಂಥ ನಾವು ಗಮನಿಸಬಹುದು. ಈ ಹಿಂದೆ ಕೂಡ ನಾವು ಹೋರಾಟ ಮಾಡಿದ್ವಿ. ನೀಟ್ ಅನ್ನ ರದ್ದು ಮಾಡಬೇಕು, ರಾಜ್ಯದ ಒಂದು ಪರೀಕ್ಷಾ ಮಂಡಳಿಯ ಪ್ರಾಧಿಕಾರ ಕೆಇಎಗೆ ವಹಿಸಿಕೊಡ್ಬೇಕಂತಕ್ಕಂಥದ್ದನ್ನು ಕೂಡ ಹಲವಾರು ಬಾರಿ ಹೇಳಿದ್ವಿ. ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಮೌನ ಮುರಿದು ಇವತ್ತು ನೀಟ್ ಅನ್ನ ರದ್ದು ಮಾಡಲಿಕ್ಕೆ ತಯಾರಿಲ್ಲ. ಅದರ ಬದಲಾಗಿ ಇವತ್ತು ದೇಶದ ವಿದ್ಯಾರ್ಥಿಗಳ ಭವಿಷ್ಯವನ್ನ ಇವತ್ತು ಹಾಳ್ಗೆಡುವುದರೆ ಇವತ್ತು ಕೋಟಿಗಟ್ಟಲೆ ದುಡ್ಡನ್ನ ಕಟ್ಟಿ ಇವತ್ತು MBBS ಅನ್ನ ಸೀಟನ್ನ ಪಡಿತಾ ಇದ್ದಾರೆ. ಇವತ್ತು ಅವರಲ್ಲಿ ವಿದ್ಯೆ ಇರೋದಿಲ್ಲ, ಅಂತರೆಲ್ಲ ಡಾಕ್ಟರ್ಗಳಾಗಿ ಬಂದ್ರೆ ದೇಶದ ಜೀವನದ ಆರೋಗ್ಯದ ಪರಿಸ್ಥಿತಿ ಏನಾಗುವುದು ಅಂತಕ್ಕಂಥದ್ದನ್ನ ನಾವು ಇವತ್ತು ಜನರಿಗೆ ಹೇಳಲಿಕ್ಕೆ ಬಯಸ್ತಿದ್ದೀವಿ. ಯಾಕಂದ್ರೆ ಇವತ್ತು ಕೇಂದ್ರ ಸರ್ಕಾರ ಕೇವಲ ಡಾಕ್ಟ್ರು ನೀಟು ಅಂತಕ್ಕಂಥದ್ದು ಪ್ರಮುಖ ಅಲ್ಲ. ಇಲ್ಲಿ ದೇಶದ ಜನರ ಆರೋಗ್ಯದ ತಪಾಸಣೆ ಮಾಡ್ತಕ್ಕಂಥ ಡಾಕ್ಟರ್ಗಳಾಗಿ ಬರ್ಬೇಕಂತಕ್ಕಂಥದ್ದು ನಮ್ಮ ಸಿಪಿಎಂ ಪಕ್ಷದ ಒಂದು ಕಣ್ಣೋಟ ಅಂತಕ್ಕಂಥ ನಾವು ಹೇಳಲಿಕ್ಕೆ ಬಯಸ್ತಿದ್ವಿ. ಅದೇ ರೀತಿಯಲ್ಲಿ ಇಂಥ ಒಂದು ನೀಟ್ ಅನ್ನು ರದ್ದಾಗಬೇಕಂತಂದೇಳಿ ಸೋನಂ ವಾಂಗ್ಚುಕ್ಕರು ಇವತ್ತು ಪರಿಸರ ತಜ್ಞ ಒಬ್ಬ ಹೋರಾಟಗಾರ 18-20 ದಿನಗಳ ಕಾಲ ಉಪವಾಸ ಏನು ನೀರು ಅನ್ನ ಕುಡಿಲಾರ್ದಂಗೆ ಹೋರಾಟ ಮಾಡ್ತಿದ್ರೆ ಅಂತವ್ರನ್ನ ಬಲವಂತವಾಗಿ ಅಲ್ಲಿರ್ತಕ್ಕಂಥ ಕೇಂದ್ರದ ರಾಜ್ಯ ಸರ್ಕಾರ ಬಿಜೆಪಿ, ಕೇಂದ್ರದ ಬಿಜೆಪಿ ಸರ್ಕಾರ ಎರಡು ಸರ್ಕಾರಗಳು ಸೇರಿ ಅವರನ್ನ ಅವರ ಅಭಿಪ್ರಾಯ ತಗೊಳ್ಳಾರ್ದಾನೆ, ಅವ್ರ ಹೋರಾಟದ ಬೇಡಿಕೆಗಳನ್ನು ಈಡೇರಿಸಲಾರ್ದಾನೆ ಬಲವಂತವಾಗಿ ಎಳೆದೊಯ್ದು ಅವರಿಗೆ ತೊಂದರೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಆಡಳಿತ ನಡೆಸ್ತಾ ಇದೆ ಅಂತಂದೇಳಿ ಈ ಮೂಲಕ ಖಂಡಿಸುತ್ತಾ ನಮ್ಮ ಸಿಪಿಎಂ ಪಕ್ಷ ಮನವಿ ಪತ್ರ ಕೊಡ್ಲಿಕ್ಕೆ ಬಂದಿದ್ವಿ. ಹಾಗಾಗಿ ಮಾನ್ಯ ರಾಷ್ಟ್ರಪತಿಗೂ ಕೂಡ ಮಧ್ಯಪ್ರವೇಶ ಮಾಡಿ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯವನ್ನ ಉಳಿಬೇಕು. ಭಾರತದ ಭವಿಷ್ಯ ಯುವಕರ ಕೈಯಲ್ಲಿದೆ, ವಿದ್ಯಾರ್ಥಿಗಳ ಒಂದು ಯುವಜನರ ಕೈಯಲ್ಲಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಕಳೆದ 15 ವರ್ಷಗಳಿಂದ ಆಡಳಿತ ನಡೆಸತಕ್ಕಂಥ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ನಮ್ಗೆ ಈಗಾಗಲೇ ಗೊತ್ತಿರಬೇಕು ದೇಶದ ಪರಿಸ್ಥಿತಿ ತುಂಬಾ ಅಧೋಗತಿಯಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಯಾಕಂದ್ರೆ ಇವತ್ತು ದೇಶದಲ್ಲಿ ಇವತ್ತು ಬೆಲೆ ಏರಿಕೆ ಅಂತಕ್ಕಂಥದ್ದು ಕಾಡ್ತಾ ಇದ್ರೆ, ಪೆಟ್ರೋಲ್ ಡೀಸೆಲ್ ಬೆಲೆ ಒಂದ್ ಕಡೆ ಏರಿಕೆ ಆಗ್ತಿದ್ರೆ, ದವಸ ಧಾನ್ಯಗಳ ಬೆಲೆ ಏರಿಕೆ ಆಗ್ತಿದ್ರೆ, ಇವತ್ತು ಬಡ ಜನರ ಸಾಮಾನ್ಯ ಜೀವನ ದುಸ್ಥಿತಿಗೆ ಆಳ ಹೋಗ್ತಿದ್ರು ಕೂಡ. ವಿಜಯನಗರ ಜಿಲ್ಲೆಯ ಹಡಗಲಿ ಪಟ್ಟಣದ JBR ಕಾಲೇಜ್ ಮುಂಭಾಗದಲ್ಲಿ CNG ಸಾಗಾಣಿಕೆ ಮಾಡುತ್ತಿದ್ದ ವಾಹನದಿಂದ ಇಂಧನ ಸೋರಿಕೆಯಾಗಿ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ವಿಷಯ ತಿಳಿಯುತ್ತಿದ್ದಂತೆಯೇ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಇಂಧನ ಸೋರಿಕೆ ನಿಯಂತ್ರಣ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ವೇಳೆ ಯಾವುದೇ ಅನಾಹುತ ನಡೆದಿರುವುದಿಲ್ಲ. ತಮಿಳುನಾಡಿನ ಮುಖ್ಯಮಂತ್ರಿ ದಳಪತಿ ಜೋಸೆಫ್ ವಿಜಯ್ ಅಭಿನಯದ ಬಹುನಿರೀಕ್ಷಿತ ತಮಿಳು ಚಿತ್ರ ಜನನಾಯಕನ್ ಇಂದು ಭಾರಿ ಉತ್ಸಾಹದೊಂದಿಗೆ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದ್ದು ವಿಜಯ್ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ್ದಾರೆ. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅಭಿನಯದ ಜನನಾಯಕನ್ ಚಿತ್ರವು ಭಾರಿ ವಿಳಂಬದ ನಂತರ ಬಿಡುಗಡೆಯಾಗಿರುವುದರಿಂದ ತುಂಬಾ ಸಂತೋಷವಾಗಿದೆ. ಆದರೆ ಜನನಾಯಕನ್ CM ವಿಜಯ್ ರವರ ಕೊನೆಯ ಚಿತ್ರವಾಗಿರುವುದರಿಂದ ಹೊಸಪೇಟೆಯಲ್ಲಿ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ.
தூங்கிட்டு தாத்தாவை தட்டி எழுப்பி விட்டீங்க. வந்து அவரை தூங்க வச்சுட்டு அப்புறமா போய் விளையாடுங்க. ஏய் பட்டா பண்ண போற போயிடு. இது ஒரு போராட்டமா இருக்குது. ஏய் ஃபர்ஸ்ட் ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ಮುಂದಿನ ವಾರ್ತಾ ಪ್ರಸಾರದಲ್ಲಿ ಭೇಟಿಯಾಗೋಣ. ನಿರಂತರ ಅಪ್ಡೇಟ್ಸ್ಗಾಗಿ ವಿಜಯನಗರ ಚಾನೆಲ್ ಹೊಸಪೇಟೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಾರ್ತೆಗಳ ಪ್ರಾಯೋಜಕರು ಆರ್ಜೆ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ವಿಜಯನಗರ ಹಿಲ್ಸ್, ಪ್ರಾಪ್ ಬುಲ್ಸ್, ಹೊಸಪೇಟೆ.